ಪಾಕಿಸ್ತಾನದ ಜೊತೆ ಯುದ್ಧ ಆಗುತ್ತೆ ಹಾಗಾದ್ರೆ? ಚೈನಾದವರು ಇದ್ದಾರೆ, ಚೀನಾ ಜೊತೆನೂ ಯುದ್ಧ ಆಗುತ್ತೆ. ಹೌದು. ಇದು ಏನು ಮಾಡೋದು ತಪ್ಸೋಕ್ಕಾಗದೇ ಇರೋ ವಿಚಾರ. ಕಾರಣ ಏನಂದ್ರೆ ಇವರು ಮಾಡ್ತಿರೋ ಕೃತ್ರಿಮೆಗಳಿಗೆ ಗುರು ಮಾತ್ರ ನೋಡಿ, ಅಲ್ಲಿ ಲಗ್ನದಲ್ಲಿ ಕೂತೀನಿ. ಗುರು ಅಂದ್ರೆ ಯಾವುದು? ಅಧ್ಯಾತ್ಮ, ಸನ್ಮಾರ್ಗ. ಸನ್ಮಾರ್ಗದಲ್ಲಿರುವ ಗುರುವು ಬುಧನ ಮನೆಯಲ್ಲಿರೋದು, ಮತ್ತೆ ಸಮಸಪ್ತಕ ದೃಷ್ಟಿಯಲ್ಲಿ ನೋಡ್ತಾ ಇರೋದು. ಆದರೆ ಗುರುಗಳ ಮಧ್ಯ, ಅಂದರೆ ಗುರು ಜನಗಳ ಮಧ್ಯವೂ ಈ ಯುದ್ಧಗಳು ನಡೆಯುವ ಅವಕಾಶ ಇದೆ. ಗುರು ಜನಗಳ ಮಧ್ಯ? ಹೌದು. ಏನ್ ಮಾತಾಜಿ ಬಿಡಿಸಿ ಹೇಳಿ. ಗುರು ಜನಗಳ ಮಧ್ಯ ಅಂದ್ರೆ ಈಗ ನೀನು ನೋಡ್ತಾ ಇದ್ದೀಯ ಹೇಗೆ ಅಂತಂದ್ರೆ, ಬಸವಣ್ಣವರು ಒಂದು ಧರ್ಮವನ್ನ ಉಳಿಸ್ಲಿಕ್ಕೆ, ಒಂದು ಧರ್ಮವನ್ನ ಬೆಳೆಸ್ಲಿಕ್ಕೆ ತಮ್ಮದೇ ಆದ ಒಂದು ಮತವನ್ನ ಅವರು ಸೃಷ್ಟಿ ಮಾಡಿಲ್ಲ. ಸನಾತನ ಧರ್ಮದ ಸಂಸ್ಕೃತಿಯ ಹರಿಕಾರರಾಗಿ ನೇರವಾಗಿ ಮಾತನಾಡಿದಂಥ ವ್ಯಕ್ತಿತ್ವ ಬಸವೇಶ್ವರರಲ್ಲಿ. ಬಸವೇಶ್ವರರು ಕೇವಲ ಕನ್ನಡದಲ್ಲಿ ವಚನಗಳನ್ನು ಮಾಡಿದ್ದಾರೆ. ಅದನ್ನೇನಾದರೂ ಅವರು ಸಂಸ್ಕೃತದಲ್ಲಿ ಮಾಡಿದ್ದಿದ್ದರೆ ಇವತ್ತು ವಿಶ್ವ ಹೋಗ್ತಿತ್ತು. ಯಾವುದೇ ಆಚಾರ್ಯರು ಕೊಡದಂತಹ ಮಾರ್ಮಿಕ ಸಂದೇಶಗಳು ವಚನ ಸಾಹಿತ್ಯಗಳಲ್ಲಿದೆ. ನೀವು ಎಲ್ಲ ಸನಾತನ ಸಂಸ್ಕೃತಿ ಎಲ್ಲ ಆಚಾರ್ಯರ ಧರ್ಮಗಳನ್ನು ನೋಡಿ, ಅದು ಕೇವಲ ಮೋಕ್ಷದ ಬಗ್ಗೆ ಮಾತಾಡುತ್ತೆ ಅಥವಾ ಪರಲೋಕ ಚಿಂತನೆ ಬಗ್ಗೆ ಮಾತಾಡುತ್ತೆ. ಅದು ಇಹಲೋಕದಲ್ಲಿ ನಾವು ಹೇಗಿರಬೇಕು ಏನು ಎತ್ತು ಹೇಳುವಾಗ ಬಹಳ ನಿಬಂಧನೆಗಳನ್ನೆಲ್ಲ ಹೇಳುತ್ತೆ. ಆದರೆ ಬಸವೇಶ್ವರರು ಹಾಗಲ್ಲ. ಮನುಷ್ಯ ಹೇಗೆ ಬದುಕಬೇಕು, ಏನನ್ನು ಮಾಡಬೇಕು, ಏನನ್ನು ಮಾಡಿದರೆ ಉತ್ತಮ ದಾರಿಯನ್ನು ಕಲ್ಪಿಸಿಕೊಳ್ಳಬಹುದು ಅಂತ ಹೇಳಿ ಪ್ರತಿಯೋರ್ವ ಮನುಷ್ಯನನ್ನು ಒಂದೆಡೆಗೆ ಲಿಂಗ ಸಂಸ್ಕೃತಿಗೆ ತಂದರು. ಎಷ್ಟು ಅದ್ಭುತವಾದ ಸಂಸ್ಕೃತಿ ಲಿಂಗ ಸಂಸ್ಕೃತಿ. ಅಂದರೆ ನೀವು ಹೇಳ್ತೀರಿ ಇವತ್ತು ಲಿಂಗ ಪರೀಕ್ಷೆ ಅಂತ ಹೇಳ್ತೀವಿ. ಇದು ಪುರುಷ ವಾಚ್ಯ ಲಿಂಗ ಇರ್ಬೋದು, ಸ್ತ್ರೀ ವಾಚ್ಯ ಲಿಂಗ ಇರ್ಬೋದು, ಎಲ್ಲದಕ್ಕೂ ಲಿಂಗ ಅಂತಲೇ ಹೇಳೋದು. ಅಂತ ಲಿಂಗವನ್ನು ಪ್ರತಿಯೋರ್ವರ ಕೊರಳಲ್ಲಿ ಕಟ್ಟಿ ಒಂದು ಸನಾತನ ಸಂಸ್ಕೃತಿ ಎಲ್ಲರನ್ನೂ ಒಟ್ಟಿಗೆ ಅವರು ಒಂದು ಕಡೆ ತಗೊಂಡು ಬಂದ್ರು. ಅದೇ ವಿಶ್ವಗುರು ಅಂತಲೇ ಬಸವಣ್ಣನನ್ನ ಕರೆಯುವಂಥದ್ದು ಆಗಿದ್ದಾರೆ. ಅಂತ ವಿಶ್ವಗುರುಗಳ ಮತವನ್ನ, ವಿಶ್ವಗುರುಗಳ ಸಂದೇಶವನ್ನ ಕೆಲವು ದುರ್ಬಲ ಮನುಷ್ಯರು ಅವರ ಸನಾತನ ಸಂಸ್ಕೃತಿ ಅವರಲ್ಲ, ಅವರು ಇದು ಮೂರ್ತಿ ಪೂಜೆಯನ್ನು ಒಪ್ತಾ ಇಲ್ಲ, ನದಿಯಲ್ಲಿ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ಥರ ಮಾತುಗಳನ್ನು ಬಸವೇಶ್ವರರೊಬ್ಬರೇ ಹೇಳಿಲ್ಲ, ಕನಕದಾಸರು ಹೇಳಿದ್ದಾರೆ. ನೀರಲ್ಲಿ ಮುಳುಗುವ ಗುಂಡು ಮುಳುಗನ ಹಕ್ಕಿಯಂತೆ ನೀನು ಜೀವನ ಮಾಡಬೇಡ ಅಂತ ಕನಕದಾಸರು ಹೇಳಿದ್ದಾರೆ. ಹಾಗೆ ಪುರಂದರದಾಸರು ಕೂಡ ಇದು ಒಳ್ಳೆ ಮಕ್ಕಳು ಮರಳಿನ ಮನೆಯಲ್ಲಿ ಆಟ ಆಡ್ದಂಗೆ ಸಣ್ಣ ಸಣ್ಣ ಗೊಂಬೆಗಳನ್ನ ಇಟ್ಕೊಂಡು ದೇವ್ರ ಪೂಜೆ ಮಾಡ್ತಾ ಇದೆಯಲ್ಲ, ಇದೆಲ್ಲ ಬೇಕಾಗಿದೆಯಾ ನಿನಗೆ ಅಂತ ಹೇಳ್ತಾರೆ. ಮಡಿ ಎಂದು ಅಡಿಗಡಿಗೆ ಹಾರುವೆ, ಮಡಿ ಮಾಡುವ ಬೇಗೆ ಬೇರುಂಟು ಬಿಕನಾಸಿ ಅಂತ ಹೇಳಿದ್ದಾರೆ. ಬೇಕಾದಷ್ಟು ನಮ್ಮ ದಾಸ ಸಾಹಿತ್ಯದಲ್ಲೂ ಕೂಡ ಇಂಥ ಮಾತುಗಳು ಬಂದಿದೆ ಅಂದ್ಬಿಟ್ಟು ಯಾರು ದೈವ ಪೂಜೆಯನ್ನು ಬಿಟ್ಟಿಲ್ಲ, ಅಶ್ವತ್ಥ ವೃಕ್ಷದ ಸೇವೆಯನ್ನು ಬಿಟ್ಟಿಲ್ಲ, ನದಿ ಸ್ನಾನವನ್ನು ಬಿಟ್ಟಿಲ್ಲ. ಭಾವಾರ್ಥ ಅದಲ್ಲ. ಏನು ಅಂತಂದ್ರೆ ಆಡು ಮಾತಲ್ಲಿ ಹೇಳ್ತೀವಿ ನೋಡಿ, ಏನು ಪೂಜೆ ಮಾಡಿ ಏನು ಉಪಯೋಗ, ನೀನು ದರಿದ್ರ ತೊಗೊಂಡು ಏನು ಮಾಡ್ಬೇಕು, ಆ ದೇವ್ರ ಪೂಜೆ ತೊಗೊಂಡು ಬಿಸಾಕು ಹೋಗು ಅಂದರೆ ಆ ದೇವ್ರನ್ನ ಬಿಸಾಕು ಅಂತಲ್ಲ. ನಿನ್ನ ಭಾವ ಸರಿ ಇಲ್ಲದೆ ನೀನು ಮಾಡುವಂಥ ಪೂಜೆ ಕೇವಲ ಕಲ್ಲಿನ ಪೂಜೆ ಆಗತ್ತೆ, ಕೇವಲ ಜಡವಾದ ನೀರಿನಲ್ಲಿ ಸ್ನಾನ ಆಗತ್ತೆ ಅಂತ ಹೇಳುವ ಭಾವಾರ್ಥದಲ್ಲಿ ಬಸವೇಶ್ವರರು ಹೇಳಿದ್ದಾರೆಯೇ ಬಿಟ್ಟರೆ ನದಿ ಸ್ನಾನವನ್ನಾಗಲಿ ಆಮೇಲೆ ದೇವತಾರ್ಚನೆಯನ್ನಾಗಲಿ ಅಥವಾ ಅಲ್ಲ, ಅವರು ಈಗ ಮೂರ್ತಿ ಪೂಜೆನೇ ಬೇಡ ಅಂತ ಇದ್ದಿದ್ರೆ ಇಷ್ಟಲಿಂಗವನ್ನು ತಂದು, ಅದು ಒಂದು ಶಿಲೆ ಅಲ್ವಾ, ಅದರೊಳಗೊಂದು ಒಂದು ಬಳಪದ ಕಲ್ಲಿನ ಒಂದು ಪೀಠಿಕೆ ಅಂತಿರುತ್ತೆ, ಅದ್ಮೇಲೆ ಕಂತೆ ಕಟ್ಟೋದು ಅಂತಿರುತ್ತೆ. ಆ ಕಂತೆ ಕಟ್ಟಿಬಿಟ್ಟು ಒಂದು ಶಿವಲಿಂಗ ಅಂತ ನಮ್ಮ ಕೊಳ್ಳಿಗೆಲ್ಲ ಹಾಕಿದ್ರು. ಆದ್ರೆ ಬಸವೇಶ್ವರರು ಮೂರ್ತಿ ಪೂಜೆ ವಿರೋಧವನ್ನ ಮಾಡಿಲ್ಲ. ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಇದ್ರೆ ಲಿಂಗ ಪೂಜೆಯೂ ಬೇಕಾಗಿರ್ಲಿಲ್ಲ. ಸರಿ, ಆ ಲಿಂಗ ಪೂಜೆ ಬರೀ ನಿನ್ನ ಕೊರಳಲ್ಲಿ ಲಿಂಗ ಕಟ್ಕೊಂತ ಹೇಳಿಲ್ಲ. ಆ ಲಿಂಗವನ್ನ ಪ್ರತಿ ದಿವಸ ನಿನ್ನ ಇದರ ಕರಸ್ಥಳದಲ್ಲಿ ಇಟ್ಕೊಂಡು ಅದಕ್ಕೆ ಅಭಿಷೇಕ ಮಾಡು ಅಂದ್ರು. ಅಭಿಷೇಕ ಯಾವುದ್ರಲ್ಲಿ ಮಾಡಬೇಕು? ಕಣ್ಣೀರಲ್ಲಿ ಮಾಡಬೇಕಾ ಅಥವಾ ಮಳೆ ನೀರಲ್ಲಿ ಮಾಡಬೇಕಾ? ಗಂಗೆಯ ನೀರನ್ನು ತಂದೆ ಅದಕ್ಕೆ ಅಭಿಷೇಕ ಮಾಡಬೇಕು. ಬಿಲ್ವ ಪತ್ರೆಯನ್ನು ಏರಿಸು ಪೂಜೆ ಮಾಡು ಅಂತ ಹೇಳಿದ್ದಾರೆ. ಇಷ್ಟಲಿಂಗಕ್ಕೆ ಭೋಗವನ್ನು ಇಡೋದು ಕೊಡು ಅಂತ ಹೇಳಿದ್ದಾರೆ. ಬರೀ ಅದನ್ನೇ ಪೂಜೆ ಮಾಡ್ತಾ ಮಾಡ್ತಾ ಸಮಾಜದಲ್ಲಿರ್ತಕ್ಕಂತಹ ಬಹುಮುಖ ಜನಗಳನ್ನು ನೋಡು, ಅವರಲ್ಲಿ ಶಿವನನ್ನು ಕಾಣು, ಆ ಶಿವತತ್ವವನ್ನು ನಿನ್ನ ಇಷ್ಟಲಿಂಗದಲ್ಲಿ ನೋಡಿ ಅವನನ್ನು ಪ್ರಸನ್ನೀಕರಿಸು ಅಂತ ಹೇಳಿದ್ದಾರೆ. ಬಿಟ್ರೆ ಮೂರ್ತಿ ಪೂಜೆಯನ್ನು ಅವರು ಸನಾತನ ಧರ್ಮ ವಿರುದ್ಧವಾಗಿ ಮಾತಾಡಿದ್ದಂತೂ ನನಗೆ ಕಂಡಿಲ್ಲ. ಆಚಾರ್ಯತ್ರಯರು ಏನ್ ಹೇಳಿದ್ರು ಹಾಗಾದ್ರೆ ಬಸವೇಶ್ವರರು ಹೇಳಿದ್ದು ಅದನ್ನೇ ಹೇಳಿದ್ದು. ಅದು ಸಂಸ್ಕೃತದಲ್ಲಿ ಇದ್ದ, ಸಂಸ್ಕೃತ ಭಾಷೆಯಲ್ಲಿದ್ದರೆ ಅದೇ ಮುಂದುವರೆದ ಕನ್ನಡದ ಭಾಗವೇ ಇದು ಅನುವಾದವೇ ಬಿಟ್ರೆ ಪ್ರತ್ಯೇಕವಾದ ಬಸವೇಶ್ವರ ವಚನಗಳೇ ಯಾವುದೂ ಕೂಡ. ಹಾಗಾದ್ರೆ ಸನಾತನ ಧರ್ಮಕ್ಕೂ ಮತ್ತು ಬಸವೇಶ್ವರರು ಹೇಳಿದ ಧರ್ಮಕ್ಕೂ ವ್ಯತ್ಯಾಸವೇ ಇಲ್ಲ ಅಂತ? ಏನೇನೂ ಇಲ್ಲ.
ಅದೇ ಗುರುಜನರ ಮಧ್ಯೆ ಆಗುವಂಥ ದ್ರೋಹ ಯಾವುದು ಅಂತ ನೀನು ಕೇಳಿದ ಪ್ರಶ್ನೆಗೆ ಇವತ್ತಿನ ದಿವಸ ಸನಾತನ ಸಂಸ್ಕೃತಿಯ ಬಗ್ಗೆ ಬೇರನ್ನೇ ಅಲ್ಲಾಡಿಸುವಂತಹ ಹುಚ್ಚುಚ್ಚು ಮಾತುಗಳನ್ನು ವಚನ ಸಾಹಿತ್ಯವನ್ನು ಚೆನ್ನಾಗಿ ಅಧ್ಯಯನ ಮಾಡದ ಗುರುಗಳು ಎಂದು ಘೋಷಿಸಿಕೊಂಡಂತಹ ಇಂಥ ಗುರುಗಳ ನಡುವೆ ಈ ಘರ್ಷಣೆ ನಡೀತಾ ಇದೆ ನೋಡಿ. ಎಸ್ ಎಸ್ ಮಾತಾಜಿ, ಇದು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಎಸ್ ಎಸ್